ಟೈಮ್ ಪಾಸ್ ಅಂತ ಹೇಳಿರುವಂಥ ಮಾಹಿತಿ ಅಲ್ಲ. ನೀವೇನಾದರೂ ರೈತರು ಸಾಲಗಾರರಾಗಿದ್ದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಣ ನೀವು ಬಯಸೋ ಬ್ಯಾಂಕ್ ಅಕೌಂಟ್ ಖಾತೆಗೆ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಕೌಂಟ್ ಖಾತೆಯನ್ನು ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ? ಹಾಗಿದ್ರೆ ಅದಕ್ಕೆ ಇಲ್ಲಿದೆ ಪರ್ಮನೆಂಟ್ ಸೊಲ್ಯೂಷನ್. ಹಿಂದೆ ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕಿಗೆ ಹೋಗಿ ಒಂದು ಹೊಸ ಖಾತೆಯನ್ನು ತೆಗೀರಿ. ಖಾತೆಯನ್ನು ತೆಗೆದು ಆ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಹೇಳಿ, ಸರ್ ನನ್ನ PM ಕಿಸಾನ್ನದು ಬರುವಂಥ ದುಡ್ಡು ನಿಮ್ಮ ಬ್ಯಾಂಕಿಗೆ ಜಮಾ ಆಗೋ ಹಾಗೆ ನನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತ ಹೇಳಿ ಅವರಿಗೆ. ಏನಂತ ಹೇಳಬೇಕು? ನನ್ನ PM ಕಿಸಾನ್ನ ಬರುವಂಥ ದುಡ್ಡು ನಿಮ್ಮ ಬ್ಯಾಂಕಿನಲ್ಲಿಯೇ ಜಮಾ ಆಗಬೇಕು ಅಂತ ಅವರಲ್ಲಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಅಕೌಂಟ್ ಚೇಂಜ್ ಆಗುತ್ತೆ. ಒಂದು ವೇಳೆ ಏನಾದರೂ ನೀವು ಬೇಡಪ್ಪ ನನ್ನ ಹಳೆ ಯಾವುದಾದ್ರೂ ಒಂದು ಅಕೌಂಟ್ಗೆ PM ಕಿಸಾನ್ ದುಡ್ಡು ಬರೋ ಹಾಗೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನೇರವಾಗಿ ಆ ಬ್ಯಾಂಕಿಗೆ ಹೋಗಿ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮ್ ಸಿಗುತ್ತೆ. ಆ ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮನ್ನು ತೊಗೊಂಡು ಫಿಲಪ್ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮ್ ಡೌನ್ಲೋಡ್ ಅಂತ ಕೊಟ್ಟರೆ ಅಲ್ಲಿ ಸಿಗುತ್ತೆ ನಿಮಗೆ. ಇದು ಆ ಫಾರ್ಮನ್ನು ತೊಗೊಂಡು ಫಿಲಪ್ ಮಾಡಿ ನೀವು ಬ್ಯಾಂಕಿನ ಸಿಬ್ಬಂದಿಯವರಿಗೆ ಕೊಡಿ. ಸರ್ ನನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತ ಅವರಲ್ಲಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ಅವರು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡ್ತಾರೆ. ಹೇಳಿರ್ತಕ್ಕಂಥ ಮಾಹಿತಿಗೋಸ್ಕರನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.